ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಇಂತಹ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಕೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂತಹ ಚಾನಲ್ ನೋಡ್ತಕ್ಕಂಥವ್ರಿಗೆ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಿ ನಮ್ಮ ಕ್ಷೇತ್ರಕ್ಕೆ ಬನ್ನಿ, ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಾನೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದೇ ಗುರುವಾರ 16ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ದಿನ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಈ ಎರಡೂ ನಕ್ಷತ್ರ ಇರೋದರಿಂದ ಪುಷ್ಕರ ಯೋಗ ಅಂತ ಕರೀತಾರೆ. ಈ ಪುಷ್ಕರ ಯೋಗದಲ್ಲಿ ಗುರುಗಳಿಗೆ ನಾವು ಏನನ್ನ ಸೇವೆಯನ್ನು ಮಾಡಿದರೆ ನಮ್ಮ ಕೆಲಸಗಳೆಲ್ಲ ಒಳ್ಳೆ ರೀತಿಯಾಗಿ ಒಳ್ಳೆ ಮಾರ್ಗದಲ್ಲಿ ನಡ್ಕೊಂಡು ಹೋಗುತ್ತೆ ಅಂತಂದರೆ, ರಾಘವೇಂದ್ರ ಸ್ವಾಮಿಗಳಿಗೆ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಆ ಸ್ತೋತ್ರದಿಂದ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತು ಅದರಲ್ಲೂ ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲ ಅವತ್ತು ಕೊನೆಯ ದಿನ, ಆ 16ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ವಿಶೇಷವಾಗಿರ್ತಕ್ಕಂಥ ದಿನ, ಅದು ಗುರುವಾರನೇ ಬಂದಿರೋದ್ರಿಂದ ಅವತ್ತಿನ ದಿವಸ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ, ನರಸಿಂಹದೇವರಿಗೆ, ಮುಖ್ಯಪ್ರಾಣ ದೇವರಿಗೆ ಅಭಿಷೇಕವನ್ನು ಮಾಡಿಸಿ ವಸ್ತ್ರದಾನವನ್ನು ಮಾಡಿ ನಿಮ್ಮ ಕೆಲಸಗಳಲ್ಲಿ ವಿಶೇಷವಾಗಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಆಷಾಢ ಮಾಸದಲ್ಲಿ ವಿಶೇಷ, ಅದರಲ್ಲೂ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಉತ್ತರಾಯಣ ಪುಣ್ಯಕಾಲ ಕೊನೆಯ ದಿನ ಗುರುವಾರನೇ ಬಂದಿರೋದ್ರಿಂದ ವಿಶೇಷವಾಗಿ ಎಲ್ಲರನ್ನು ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತದೆ ಗುರುಗಳು. ಹೇಗೆ ಅನುಗ್ರಹವನ್ನು ಮಾಡ್ತಾರೆ? ಸತತ ಮಾರ್ಗದಿ ಸಂತತ ಸೇವಿಪರಿಗೆ ಅತಿಹಿತದಲ್ಲಿ ಮನೋರಥವ ಕೊಡುವರೆಂದು ರಥವಾ ನೇರಿದ ರಾಘವೇಂದ್ರ ಅಂತ ಹೇಳ್ತಾರೆ ದಾಸರು. ಆ ರೀತಿಯಾಗಿ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಂತೆ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೋಸ್ಕರವಾಗಿ ಕಾಮಧೇನು ಕಲ್ಪವೃಕ್ಷರಾಗಿ ಈ ಬೃಂದಾವನದಲ್ಲಿ ಬಂದು ಕುಳಿತುಕೊಂಡು 4 ದಿಕ್ಕುಗಳಲ್ಲೂ ವಿಶೇಷವಾಗಿ ಒಂದು ಮೊದಲನೇ ದಿಕ್ಕಲ್ಲಿ ನರಸಿಂಹದೇವರಾಗಿ ಅವತಾರವನ್ನು ಮಾಡಿ, ರಾಮದೇವರಾಗಿ, ಕೃಷ್ಣನಾಗಿ, ವೇದವ್ಯಾಸ ದೇವರಾಗಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಸಾಕ್ಷಾತ್ ಗುರುಗಳ ಮುಖೇನವಾಗಿ ನಮ್ಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾ ಇದ್ದನಂತೆ. ನಿಮ್ಮ ಕೆಲಸಗಳು ಏನೇನಾಗಬೇಕು ಅವತ್ತಿನ ದಿವಸ ವಿಶೇಷವಾಗಿ ಎಲ್ಲ ಕೆಲಸಗಳು ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣುಮಕ್ಕಳು ವಿಶೇಷವಾಗಿ ಮಾಡ್ತಕ್ಕಂಥದ್ದು, ಆ ದಿನ ಬೆಳಗ್ಗೆ ಬಂದು ವಿಶೇಷವಾಗಿ ರಾಯರ ಮಠಕ್ಕೆ ಬಂದು ರಾಯರಿಗೆ ವಿಶೇಷವಾಗಿ ತುಪ್ಪ ದೀಪವನ್ನು ಹಚ್ಚಿರಿ, ಇಲ್ಲವಾದರೆ ಬೆಲ್ಲದ ದೀಪವನ್ನು ಹಚ್ಚಿ, ಇಲ್ಲವಾದರೆ ವಿಶೇಷವಾಗಿ ರಾಯರಿಗೆ ಬಂದು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲ ನಿಮ್ಮ ಮನೆಯಲ್ಲಿ ಏನೇನು ಕೆಲಸಗಳಿರುತ್ತೆ ಆ ಕೆಲಸಗಳೆಲ್ಲವೂ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಶ್ರಾವಣ ಮಾಸದಲ್ಲಿ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಈ ಉತ್ತರಾಯಣ ಪುಣ್ಯಕಾಲ ಆ ದಿನ ವಿಶೇಷವಾಗಿರ್ತಕ್ಕಂಥ ದಿನ 17ನೇ ತಾರೀಕು ದಕ್ಷಿಣಾಯಣ ಪುಣ್ಯಕಾಲ ಬರುತ್ತೆ. ಅದಕ್ಕೋಸ್ಕರವಾಗಿ ಈ ಉತ್ತರಾಯಣ ಪುಣ್ಯಕಾಲವನ್ನು, ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ವಿಶೇಷವಾಗಿ ಆಶ್ಲೇಷ ನಕ್ಷತ್ರ ಮತ್ತು ಅದರಲ್ಲೂ ವಿಶೇಷವಾಗಿ ಪುಷ್ಯ ನಕ್ಷತ್ರ ಇರೋದ್ರಿಂದ ಅವರ ಮನಸ್ಸಲ್ಲಿ ಏನೇನು ಕಾಯಿಲೆಗಳಿದೆ, ಯಾವ್ಯಾವ ತೊಂದರೆಗಳಿದೆ, ಆ ತೊಂದರೆಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥದ್ದೇ ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ 16ನೇ ತಾರೀಕು. ಆ 16ನೇ ತಾರೀಕು ಮೇಷ, ಋಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ 12 ರಾಶಿಯವರೂ ವಿಶೇಷವಾಗಿ ಎಲ್ಲರೂ ರಾಯರ ಮಠಕ್ಕೆ ಹೋಗಿ ನಕ್ಷತ್ರದಲ್ಲಿ ಏನೇನೇ ತೊಂದರೆಗಳಿದ್ದರೂ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಈ ಎಂಥ ಭಗವಂತ ವಿಶೇಷವಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಗುರುಗಳು ಎಲ್ಲರನ್ನೂ ಅನುಗ್ರಹವನ್ನು ಮಾಡ್ತಾ ಇದ್ದಾರಂತೆ. ಏನು ಬೇಕು? ಸಂತಾನ ಭಾಗ್ಯ ಇಲ್ವಾ? ವಿದ್ಯೆಯಲ್ಲಿ ತೊಂದರೆ ಇದೆಯಾ? ಬೇರೆ ಬೇರೆ ಏನೇನು ತೊಂದರೆಗಳಿದೆ ಅವರ ಮುಂದೆ ಹೋಗಿ ಕುಳಿತುಕೊಂಡು ಧ್ಯಾನದಿಂದ, ಪ್ರದಕ್ಷಿಣೆ ನಮಸ್ಕಾರದಿಂದ ಎಲ್ಲವನ್ನು ಕೇಳಿ, ಮನೆಯಲ್ಲಿ ಏನೇನು ಕಷ್ಟಗಳಿದೆ ಆ ಕಷ್ಟಗಳನ್ನೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರೆ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು. ಬೇರೆ ಬೇರೆ ಪೂಜೆಗಳು, ಹೋಮಗಳು ಏನೇನೋ ಮಾಡ್ತೀರಾ, ಅದಕ್ಕೆಲ್ಲ ವಿಶೇಷವಾಗಿ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದ ದೇವಾನ ದೇವತೆಗಳನ್ನು ಪ್ರದಕ್ಷಿಣೆಯನ್ನು ಮಾಡಿ, ಉಗ್ರವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿಯಂ ಈ ಬೆಲ್ಲದ ಆರತಿಯನ್ನು ಮಾಡಬೇಕಾದ್ರೆ ನರಸಿಂಹದೇವರ ಸ್ಮರಣೆಯನ್ನು ಮಾಡಬೇಕಂತೆ. ನರಸಿಂಹೋ ಅಖಿಲ ಜ್ಞಾನ ಮತಧ್ವಾಂತ ದಿವಾಕರ
ಜಯತಿ ಅಮಿತ ಸುಜ್ಞಾನ ಸುಖ ಶಕ್ತಿ ಪಯೋನಿಧಿ. ಸುಖವನ್ನು ಶಕ್ತಿಯನ್ನು ಕೊಡು ಭಗವಂತ, ಒಳ್ಳೆ ಜ್ಞಾನವನ್ನು ಕೊಡು, ಒಳ್ಳೆ ಸಂಪತ್ತನ್ನು ಕೊಡು, ನಮ್ಮ ಕುಲವನ್ನು ಉದ್ಧಾರ ಮಾಡು ಅಂತ ಕೇಳಿದಾಗ ಆ ಬೆಲ್ಲದ ಆರತಿಯಲ್ಲಿ ಮೃತ್ಯುಕಂಟಕ ದೋಷ ಇದ್ದರೂ ನಿಮ್ಮಲ್ಲಿ ಮೃತ್ಯುಕಂಟಕ ದೋಷ ಇದ್ರೂ ಆ ದೋಷವೂ ಪರಿಹಾರ ಆಗ್ತಕ್ಕಂಥ ಭಾಗಿರುತ್ತೆ. ಯಾವ ರೀತಿ ಆಗುತ್ತೆ? ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ತೇ ನಮಃ. ಸಾಕ್ಷಾತ್ ಭಗವಂತನ ಮೊಮ್ಮಗನಾಗಿರ್ತಕ್ಕಂಥ ಶಿವನ ಅನುಗ್ರಹದಿಂದ, ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥದ್ದು 14ನೇ ತಾರೀಕು ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಎರಡೂ ನಕ್ಷತ್ರ ಇರೋದರಿಂದ ಈ ನಕ್ಷತ್ರದ ಏನೇ ಒಂದು ತೊಂದರೆಗಳಾದರೂ ನಿಮಗೆ ಎಲ್ಲವೂ ಪರಿಹಾರ ಆಗಿ ಗುರುಗಳ ಸೇವೆಯಿಂದ ಆಷಾಢ ಮಾಸದ ವಿಶೇಷವಾಗಿರ್ತಕ್ಕಂಥ ಕೊನೆಯ ದಿನ, ಉತ್ತರಾಯಣ ಪುಣ್ಯಕಾಲದ ಕೊನೆಯ ದಿನ ವಿಶೇಷವಾಗಿ ನಿಮ್ಮ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ, ಒಳ್ಳೆ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ದೇವರ ಹತ್ರ ಕೇಳಿ. ಯಾವ ರೀತಿ ಕೇಳ್ತೀರಾ? ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಗುರುಗಳೇ, ಅತ್ಯಂತ ದಯಾಳುಗಳು ನೀವು ನಮ್ಮನ್ನೆಲ್ಲ ಉದ್ಧಾರ ಮಾಡಬೇಕೋ ಬೇಡ ಗುರುಗಳೇ? ನಮ್ಮ ಕಷ್ಟಗಳೆಲ್ಲ ನಿಮ್ಗೆ ಗೊತ್ತಿದೆ, ಎಲ್ಲ ಕೊಡ್ತಾ ಇದೆಯಾ, ಯಾವುದೋ ಒಂದು ಕಷ್ಟದಲ್ಲಿ ನಮ್ಗೆ ಸಿಗ್ತಾ ಇದೆಯಾ ಭಗವಂತ, ಆ ಕಷ್ಟಗಳೆಲ್ಲ ಪರಿಹಾರ ಮಾಡಪ್ಪ ಅಂದಾಗ ಆ ಗುರುಗಳೇ ನಿಮ್ಮಲ್ಲಿ ನಿಂತು ಆ ಕಷ್ಟಗಳನ್ನೆಲ್ಲವನ್ನು ಪರಿಹಾರ ಮಾಡಿ ಒಳ್ಳೆ ಜ್ಞಾನವನ್ನು, ಒಳ್ಳೆ ಸಂಪತ್ತನ್ನು ಕೊಟ್ಟು ಭಗವಂತ ಅನುಗ್ರಹವನ್ನು ಮಾಡತಕ್ಕಂಥ ದಿನವೇ ವಿಶೇಷವಾಗಿರ್ತಕ್ಕಂಥ 14ನೇ ತಾರೀಕು. ಅದರಲ್ಲೂ ವಿಶೇಷವಾಗಿ ಎಲ್ಲ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಪ್ರತಿಯೊಬ್ಬರು ಎಲ್ಲರೂ ಗುರುಗಳ ಸೇವೆಯನ್ನು ಮಾಡಿ ಆ ದಿನ ವಿಶೇಷವಾಗಿ ಮಾಡಿದಾಗ ನಮಗೆ ಇಹ ಜನ್ಮದಲ್ಲೂ ಪೂರ್ವ ಜನ್ಮದಲ್ಲೂ ಏನೇನು ದೋಷಗಳಿದೆ ಆ ದೋಷಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಎಲ್ಲ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಿದ್ಧಿಯಾಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಇಂತಹ ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಎಲ್ಲರೂ ಬಂದು ನಮ್ಮ ಕ್ಷೇತ್ರಕ್ಕೆ ಬನ್ನಿ. ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ತೀರ್ಥವನ್ನು ತೆಗೆದುಕೊಳ್ಳಿ, ಅಕ್ಷತೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ ಅಕಾಲ ಮೃತ್ಯುರಣಂ ಸರ್ವೇ ವ್ಯಾಧಿ ನಿವಾರಣ, ಸಮಸ್ತ ದೋಷ ಪರಿಹಾರ ಅಂದರೆ ವಿಶೇಷವಾಗಿ ನನ್ನಲ್ಲಿರ್ತಕ್ಕಂಥ, ನನ್ನ ದೇಹದಲ್ಲಿರ್ತಕ್ಕಂಥ ಯಾವುದೇ ಒಂದು ತೊಂದರೆಗಳಿದ್ರೂ ಪರಿಹಾರ ಮಾಡಪ್ಪ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಆ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಗುರುಗಳು ಹೇಳ್ತಾರೆ, ಶರೀರೇ ಜರ್ಜರೇ ಭೂತೆ ವ್ಯಾಧಿಗ್ರಸ್ತ ಕಲೆಯವರೇ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣವರಿಗೆ. ನಿನ್ನ ಶರೀರದಲ್ಲಿರ್ತಕ್ಕಂಥ, ನನ್ನ ಶರೀರದಲ್ಲಿರ್ತಕ್ಕಂಥ ಭಗವಂತ, ನನ್ನ ಶರೀರದಲ್ಲಿರ್ತಕ್ಕಂಥ ಯಾವ ದೋಷಗಳಿದೆ ಆ ದೋಷವನ್ನೆಲ್ಲ ಪರಿಹಾರ ಮಾಡಪ್ಪ, ಒಳ್ಳೆ ಆರೋಗ್ಯವನ್ನು ಕೊಡು, ಒಳ್ಳೆ ಭಾಗ್ಯ ಸಂಪತ್ತನ್ನು ಕೊಡು, ನಮಗೆ ನಮ್ಮನ್ನು ಉದ್ಧಾರ ಮಾಡಪ್ಪ ಅಂದಾಗ ಆ ಗುರುಗಳು ತೀರ್ಥದ ಮುಖೇನವಾಗಿ ನಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಅದೇ ಮಂತ್ರಾಕ್ಷಿ ತೆಗೆದುಕೊಳ್ಳಿ, ಆ ಮಂತ್ರಾಕ್ಷತೆ ತೆಗೆದುಕೊಂಡು ತಲೆ ಮೇಲೆ ಹಾಕೊಂಡು ಓಂ ಶ್ರೀ ರಾಘವೇಂದ್ರ ಎನ್ನುವಂತಿದ್ದಾಗ ಆ ಮಂತ್ರಾಕ್ಷತೆಯಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಈ ಮಂತ್ರಾಕ್ಷತೆ, ತೀರ್ಥ ಮತ್ತು ಪಂಚಾಮೃತ, ಈ ಅನ್ನದಾನ ಆಗುತ್ತೆ. ಅನ್ನದಾನ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಗುರುಗಳೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಹಂಸರಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ.